ಸೀಟಿಗೆ ಬಿಗ್ ಫೈಟ್. ಸಿದ್ದು ಡಿಕೆಶಿ ಸೈಲೆಂಟ್ ವಾರ್. ನಾಯಕತ್ವ ಬದಲು ಸಂಪುಟಕ್ಕೆ ಸರ್ಜರಿಯು. ದೆಹಲಿಯಲ್ಲಿ ಕುರ್ಚಿ ಕದನ. ಫಾರ್ಮುಲಾ ಪಾಲಿಟಿಕ್ಸ್ಗೆ ತೆರೆ. ಫೈನಲ್ ಆಟ. ನ್ಯೂಸ್ 18 ಬಿಗ್ ಕವರೇಜ್. ಪಟ್ಟದ ಫೈಟ್ನ ಫೈನಲ್ ಆಟದಲ್ಲಿ ಗೆಲ್ಲೋರು ಯಾರು? ಗೆಲ್ಲೋದು ಸಿದ್ದುನ, ಡಿಕೆನಾ? ರಾಹುಲ್ ಗಾಂಧಿ ಸಂಧಾನ ಸೂತ್ರದಲ್ಲಿ ಏನಿದೆ? ಪಟ್ಟದ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಆಲ್ರೆಡಿ ಈಗಾಗಲೇ ಸಂಧಾನ ಮಾತುಕತೆಗಳು ನಡೀತಾ ಇದೆ. ಸಂಧಾನ ಸೂತ್ರದಲ್ಲಿ ಏನಿದೆ? ರಾಹುಲ್ ಗಾಂಧಿ ಅವರ ಸಂಧಾನ ಸೂತ್ರ ಯಾರಿಗೆ ಶುಭವನ್ನ ತರುತ್ತೆ? ನ್ಯೂಸ್ 18 ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ದಿಲ್ಲಿಯ ಇಂದಿರಾ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಯೂ ಕೂಡ ಸಭೆಯನ್ನ ಮಾಡಿದ್ದಾರೆ. ಸೊ ಏನಾಗತ್ತೆ ಅನ್ನುವ ಕುತೂಹಲ ಇಡೀ ರಾಜ್ಯದ ಜನರಲ್ಲಿದೆ. ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಕರ್ನಾಟಕದ ವೋಟ್ ಬ್ಯಾಂಕ್ ಬಗ್ಗೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಬಿಸಿ, ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತರೇ ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಹೈಕಮಾಂಡ್ ನಾಯಕರ ಬಳಿ ಒತ್ತಿ ಇದನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರೇ ನಮ್ಮ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ನೀವೇನಾದ್ರೂ ಕೆಳಗಿಳಿಸಿದ್ರೆ ಆಗ ಚಿತ್ರಣವೇ ಬದಲಾಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಮೂಲಕ ದಿಲ್ಲಿಯಲ್ಲಿ ಹೊಸ ದಾಳವನ್ನ ಉರುಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ನಾಯಕರ ಬಳಿ ಕಾಂಗ್ರೆಸ್ ನಲ್ಲಿ ಏನಾಗಬಹುದು, ಮುಂದೆ ಇದರ ಪರಿಣಾಮ ಏನಾಗಬಹುದು ಅನ್ನೋದರ ಬಗ್ಗೆ ಕೂಡ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಕೂಡ ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಇಳಿಯೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದೀಗ ಸಂದಿಗ್ಧ ಸ್ಥಿತಿಯಲ್ಲಿದೆ. ಇಷ್ಟು ದಿನಗಳ ಕಾಲ ಒಂದೊಂದು ಕುಂಟು ನೆಪಗಳನ್ನ ಹೇಳ್ಕೊಂಡು ಮುಂದೆ ಹಾಕಿದ್ದಾಯ್ತು. ಆದ್ರೆ ಈಗ ಹಾಗಿಲ್ಲ. ಈಗ ಮಾಡು ಇಲ್ಲವೇ ಮಾಡಿ, ಒಂದು ಕಠಿಣವಾದ ದೃಢ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಲೇಬೇಕು. ಈಗಾಗಲೇ ಜನ ಈ ವಿಚಾರವನ್ನ ಕೇಳಿ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಇಲ್ಲ, ಬರೀ ಇಂತಹ ಅಧಿಕಾರ ಹಂಚಿಕೆಯ ವಿಚಾರ ಅನ್ನುವ ಮಾತುಗಳು ಆಲ್ರೆಡಿ ಜನಸಾಮಾನ್ಯರ ಬಾಯಿಯಲ್ಲಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಯಾವುದಾದ್ರೂ ಒಂದು ನಿರ್ಧಾರ, ಕಠಿಣ ನಿರ್ಧಾರ, ದೃಢ ನಿಲುವು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಹೈಕಮಾಂಡ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ, ಸಮಾಲೋಚನೆಯು ನಡೀತಾ ಇದೆ, ಸಂಧಾನ ಸೂತ್ರಗಳು ಕೂಡ ಈಗಾಗಲೇ ಅಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲಕ್ಕಿಂತ ಯಾವ ರೀತಿಯಾಗಿ ತಮ್ಮ ಸೀಟನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಡಿಕೆಶಿ ಅವರು ಯಾವ ರೀತಿಯಾಗಿ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ? ನವಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಂತೂ ಸ್ಪಷ್ಟ, ಸಿಎಂ ಸಿದ್ದರಾಮಯ್ಯ ಅವರು 2028ರವರೆಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಒಂದು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಈಗ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಕೊಡುವಂತ ಒಂದು ಮಾತೇ ಇಲ್ಲ ಅನ್ನೊಂದು ವಿಚಾರದಲ್ಲಿ ಇಲ್ಲೊಂದು ಕಡೆ ಅವರ ಮನವೊಲಿಕೆ ಮಾಡಿಕೊಡುವಂತ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್, ಈಗಾಗಲೇ ಎಐಸಿಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರಣಿ ಸುದೀರ್ಘವಾಗಿ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿಯಾಗಿ ಬರ್ತಕ್ಕಂಥ ಜಿಬಿಐ ಚುನಾವಣೆ ಆಗಿರ್ಬೋದು, ಮತ್ತೆ 2022 ಚುನಾವಣೆ ಯಾವ ರೀತಿಯಾಗಿ ಗೆಲ್ಲಬೇಕು, ಮತ್ತೆ ರಾಜ್ಯಸಭೆ ಮತ್ತೆ ಪರಿಷತ್ ಸ್ಥಾನದ ಚುನಾವಣೆ ಸಂಬಂಧಪಟ್ಟಂತೆ, ಮತ್ತೆ ಈಗಾಗಲೇ ಜಿಬಿಐ ಚುನಾವಣೆ ಕೂಡ ಮಾಡಿಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವ್ಯಾಪಕ ಜನರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ನಾಯಕತ್ವದ ಬದಲಾವಣೆ ವಿಚಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲಮಯ ಕೂಡ ಆಗಿರುವಂತದ್ದು. ಹಾಗಾಗಿನೇ ಎಲ್ಲೊಂದು ಕಡೆ ಈ ಹಿಂದೆ 2013ರಲ್ಲಿ ಏನು 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅಧಿಕಾರವನ್ನು ಕೊಟ್ಟಿದ್ರು, ಆ ರೀತಿಯಾದಂತಹ ಆಡಳಿತ ಈಗ 2023ರ ಸಂದರ್ಭದಲ್ಲಿ ಇಲ್ಲ. ಹಾಗಾಗಿನೇ ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು, ಮತ್ತೆ ಸಂಪುಟ ಪುನರಚನೆಯನ್ನು ಮಾಡಬೇಕು. ಈಗಾಗಲೇ ಸರ್ಕಾರ ಬಂದು 3 ವರ್ಷಗಳಾಗಿದೆ. ಹಾಗಾಗಿನೇ ಹಿರಿಯ ಶಾಸಕರು ಕೂಡ ಕಾಯ್ತಾ ಇದ್ದಾರೆ. 2022 ಚುನಾವಣೆ ಮತ್ತೆ 2029 ಲೋಕಸಭಾ ಚುನಾವಣೆ ನಾವು ಗೆಲ್ಲಬೇಕು ಅಂತಂದ್ರೆ ಈಗ ನಾವು ಸಂಪುಟ ಪುನರಚನೆಯನ್ನು ಮಾಡಬೇಕು, ಮತ್ತೆ ಎಲ್ಲೊಂದು ಕಡೆ ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು. ಹೀಗೆ ಹಲವು ರೀತಿಯಾದಂತಹ ಒಂದು ವಿಚಾರಗಳನ್ನು ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಮಾತಾಡಿದಂತ ಎಲ್ಲವನ್ನು ಕೂಡ ಆಲಿಸಿದ್ದಾರೆ. ಅದಾದ ಬಳಿಕವಾಗಿ ಈಗ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್
ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ 4 ಜನರು ಕೂಡ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ತಾನೇ ರಾಹುಲ್ ಗಾಂಧಿ ಅವರು ಕೂಡ ಆ ಒಂದು ಸಭೆಗೆ ಹೋಗಿದ್ದಾರೆ ಅಂತದ್ದು. ಇಷ್ಟೆಲ್ಲ ಸಭೆಗಳಾದರೂ ಕೂಡ DCM DK ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಬಲವನ್ನ ಕೊಟ್ಟಿಲ್ಲ. ಬಹುಶಃ ಈ ಒಂದು ಸಭೆ ಮುಗಿದ ಬಳಿಕವಾಗಿ ಅಂದ್ರೆ ಈ 4 ನಾಯಕರ ಸಭೆ ಮುಗಿದ ಬಳಿಕವಾಗಿ DCM DK ಶಿವಕುಮಾರ್ ಅವರಿಗೂ ಕೂಡ ಕರೆಯುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಹೈಕಮಾಂಡ್ ನಾಯಕರ ಈ ಒಂದು ಬೆಳವಣಿಗೆಗಳ ಮೇಲೆ ಈಗ DK ಶಿವಕುಮಾರ್ ಕಣ್ಣನ್ನು ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ನಡೆಯನ್ನ ತೋರ್ತಾರೆ ಅದರ ಮೇಲೆ ತಮ್ಮ ಮುಂದಿನ ನಡೆಯನ್ನ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ DK ಶಿವಕುಮಾರ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯ ಬಣದ ಶಾಸಕರು ಮತ್ತೆ ಸಚಿವರುಗಳು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಕೊಡ್ಬೇಡಿ, ಅಧಿಕಾರದಲ್ಲಿ ಮುಂದುವರಿ ಅನ್ನೋ ಡಿಮ್ಯಾಂಡ್ ಅನ್ನ CM ಸಿದ್ದರಾಮಯ್ಯ ಕೂಡ ಮಾಡಿದ್ದಾರೆ. ಹಾಗಾಗಿನೇ 2028 ಕೂಡ ಅಧಿಕಾರದಲ್ಲಿ ಮುಂದುವರಿಯುವಂತ ಕೂಡ CM ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇದೇ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಒಂದ್ ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಏನಾದ್ರು ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಈಗ DK ಶಿವಕುಮಾರ್ ಒಂದು ಅಭಿಲಾಷೆಯನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಏನು OBC ಅಂದ್ರೆ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತೆ OBC ಮತಗಳಿಂದಾಗಿ SC ST ಆಗಿರಬಹುದು ಮತ್ತೆ ಹಿಂದುಳಿದ ವರ್ಗದಿಂದಾಗಿ ಹಾಗಾಗಿನೇ ಈಗಾಗಲೇ ಅಹಿಂದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಅಹಿಂದ ವರ್ಗದವರೇ ಕಂಟಿನ್ಯೂ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಕೂಡ ಒಂದಷ್ಟು ಜನ ಎಲ್ಲರೂ ಕೂಡ ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಡ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಾರೆ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ಇವೆಲ್ಲವನ್ನು ವಿಚಾರ ಕೂಡ ಎಲ್ಲೋ ಒಂದು ಕಡೆ ಅದನ್ನ CM ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆನ ಮಾಡಿದಂಥದ್ದು. ಹಾಗಾಗಿನೇ ಈಗ DK ಶಿವಕುಮಾರ್ ಅವರನ್ನ ಕರೆದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಏನ್ ನಡೆಯನ್ನ ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿನೇ ಒಂದ್ ಕಡೆ DK ಶಿವಕುಮಾರ್ ಆಪ್ತಮಂಡಲದ ಶಾಸಕರು ಕೂಡ ಕರ್ನಾಟಕದಲ್ಲಿ ಇದ್ಕೊಂಡು ದೆಹಲಿ ಬೆಳವಣಿಗೆಗಳ ಬಗ್ಗೆ ಇಂಚಿಂಚು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ DK ಶಿವಕುಮಾರ್ ಆಪ್ತಮಂಡಲದ ಶಾಸಕರು ಕೂಡ ಯಾವುದೇ ರೀತಿಯಂತ ಒಂದು ರೀತಿ ವಿವಾದಾತ್ಮಕ ಅಥವಾ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ ಕೂಡ ನಡೆಯನ್ನ ತೋರಿಲ್ಲ. ಮತ್ತೆ DK ಶಿವಕುಮಾರ್ ಕೂಡ ಇಷ್ಟು ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಹೋದ್ರು. ಯಾವಾಗ CM ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ನಾಯಕರು ಕರೆದು ಈಗ DK ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೂ ಕೂಡ ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಮತ್ತೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಮತ್ತೆ ಖರ್ಗೆ ಕೂಡ ಈಗಾಗಲೇ ಮಾತುಕತೆ ಕೂಡ ನಡೆಸಿದ್ದಾರೆ. ಅದಾದ ಬಳಿಕವಾಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕಡಾಖಂಡಿತವಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏನು ಮಾತಿನಂತೆ ಚರ್ಚೆ ಆಗಿದೆ ಅದರಂತೆ ನೀವು ನಡ್ಕೊಳ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಈಗ ರಾಜ್ಯ ಕಾಂಗ್ರೆಸ್ನ ವಿಚಾರವಾಗಿ ಹೈಕಮಾಂಡ್ನ ಬೆಳವಣಿಗೆಗಳು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇಲ್ಲೊಂದು ಕಡೆ ರಾಜ್ಯ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿರುವಂತದ್ದು. DK ಶಿವಕುಮಾರ್ ಅವರಿಗೆ ಏನಾದರೂ ಚರ್ಚೆ ಮಾಡಿ ಅಧಿಕಾರವನ್ನು ಬಿಟ್ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡ್ತಾರೆ ಅಥವಾ CM ಸಿದ್ದರಾಮಯ್ಯ ಒತ್ತಡಕ್ಕೆ ಮಾಡಿದ್ದು ಅವರು 2028 ಕೂಡ ಅಧಿಕಾರದಲ್ಲಿ ಮುಂದುವರುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡ್ತಾರೆ. ಇದ್ರ ಜೊತೆಗೆ ಸಂಪುಟ ಪುನರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ CM ಸಿದ್ದರಾಮಯ್ಯ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗಾಗಲೇ ಶಾಸಕರು ಸಚಿವರು ಕೂಡ ಒತ್ತಡವನ್ನು ಹಾಕಿದ್ದಾರೆ. ಹಲವಾರು ಸಚಿವರುಗಳು ಕೂಡ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿಯನ್ನು ಮಾಡಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಕರ್ನಾಟಕ ರಾಜ್ಯದ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ಗೊತ್ತಾಗಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರುವಂತ ಕೂಡ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವೆಲ್ಲ ವಿಚಾರಗಳ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಏನ್ ನಡೆ ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಅದೇನಿದ್ರು ಕೂಡ ಈಗ CM ಸಿದ್ದರಾಮಯ್ಯ ಅವರು ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಈಗ 4 ಜನ ನಾಯಕರುಗಳ ಜೊತೆ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಂತಿಮವಾಗಿ DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ ಬಳಿಕವಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ನಡೆಯನ್ನ ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಈಗ ಅಹಿಂದ ದಾಳವನ್ನು ಕೂಡ ಸಿದ್ದರಾಮಯ್ಯ ಅವರು ಉಳಿಸಿದ್ದಾರೆ. ಜೊತೆಗೆ ಸಂಪುಟ ಪುನಾರಚನೆಯ ಒತ್ತಡವನ್ನ ಹೇರುವುದರ ಮೂಲಕ ತನ್ನ ಸ್ಥಾನವನ್ನ ಬಲಪಡಿಸುವಂತಹ ಪ್ರಯತ್ನಗಳನ್ನ ಇಲ್ಲಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಅಹಿಂದ ದಾಳ ಇದೆಯಲ್ಲ, OBC ಆಗಿರೋದು, ಹಾಗೆ ನಿನ್ನ ಕಡೆ SC ST ಈ ಒಂದು ವಿಚಾರವೂ ಕೂಡ ಇದೆಯಲ್ಲ, ಇದುವೇ ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೆ ಒಂದು ಇಕ್ಕಟ್ಟಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಹೇಗೆ ಅಂತ? ಖಂಡಿತವಾಗ್ಲೂ ನೈಯುತ. ಯಾಕಂದ್ರೆ ಈಗಾಗಲೇ ಅಹಿಂದ ವರ್ಗ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಈಗ ಅಹಿಂದ ವರ್ಗದವರೇ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈಗ ಸಿದ್ದರಾಮಯ್ಯ ಅವರು ಏನಾದರೂ ಇಳಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಅಹಿಂದ ವರ್ಗದವರೇ ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥದ್ದು ಈಗಾಗಲೇ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಂದು ಕಡೆ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಎಲ್ಲ ನಾಯಕರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ನೀವು ಹೇಳಿದಂಗೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಒಂದು ಕಡೆಗೆ CM ಸಿದ್ದರಾಮಯ್ಯ ಇಳಿಸಿದ್ದೇ ಆದಲ್ಲಿ ಆ ಒಂದು ಸ್ಥಾನಮಾನವನ್ನ ಕೆಲವೊಂದು ಕಡೆ ಮುಖ್ಯಮಂತ್ರಿ ಪದವಿಯನ್ನ ಅಹಿಂದ ವರ್ಗಕ್ಕೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಕೆಲವೊಂದು ಕಡೆ CM ಸಿದ್ದರಾಮಯ್ಯ ಬಣದವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದರೆ DK ಶಿವಕುಮಾರ್ ಅವರು ಏನಾದರೂ ಅಧಿಕಾರವನ್ನು ಪಡ್ಕೊಳ್ಳಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಒತ್ತಡಕ್ಕೆ ಮಾಡಿದ್ದು ಆ ರೀತಿಯ ನಿರ್ಧಾರವನ್ನು ತೋರದೇ ಆದಲ್ಲಿ ಪರಮೇಶ್ವರ್ ಅವರನ್ನ ಮುನ್ನೆಲೆಗೆ ತರಬೇಕು, ಪರಮೇಶ್ವರ್ಗೆ ಅಧಿಕಾರವನ್ನು ಕೊಡಿಸಬೇಕು ನಿಟ್ಟಲು ಕೂಡ ತಯಾರಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿನೇ ಇವೆಲ್ಲ ವಿಚಾರ ಕೂಡ ಹೈಕಮಾಂಡ್ ನಾಯಕರಿಗೆ ಗಮನದಲ್ಲಿದೆ. ಹಾಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಹೈಕಮಾಂಡ್ ನಾಯಕರು ಏನು ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು. ಆದ್ರೀಗ CM
ಸಿದ್ದರಾಮಯ್ಯ ನಾಯಕತ್ವದ ಬದಲಾವಣೆ ವಿಚಾರ ಬದಲು ಇಲ್ಲೊಂದ್ ಕಡೆ ಸಂಪುಟ ಪುನರಚನೆ ಮಾಡಬೇಕು. ಸಂಪುಟ ಪುನರಚನೆ ಮಾಡಿದ್ರೆ ಆ ಶಾಸಕರು ಸಚಿವರಿಗೆ ಒಂದ್ ಕಡೆ ಶಕ್ತಿ ತುಂಬಂತ ಆಗುತ್ತೆ. ಮತ್ತೆ 2020 ಚುನಾವಣೆ ಕೂಡ ಅಧಿಕಾರಕ್ಕೆ ಬರ್ಬೋದು. 2029 ಲೋಕಸಭಾ ಚುನಾವಣೆ ಕೂಡ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಮನವರಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿರುವಂತದ್ದು. ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಮಹತ್ವವಾದ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ 2029 ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವುದರ ಮುಖಾಂತರವಾಗಿ ಪ್ರಧಾನಿಯಾಗುವಂತಹ ಒಂದು ಕನಸನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಕಾಣ್ತಾ ಇದ್ದಾರೆ. ಹಾಗಾಗಿನೇ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡಲ್ಲಿ ಡಿಎಂಕೆ ಪಕ್ಷ ಬಿಟ್ಟು ಈಗಾಗಲೇ ಟಿವಿಕೆ ಪಕ್ಷದ ಜೊತೆಗೆ ಕೂಡ ರಾಹುಲ್ ಗಾಂಧಿ ಅವರು ಕೈ ಜೋಡಿಸಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಟ್ರು ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ರಾಹುಲ್ ಗಾಂಧಿ ಅವರು ಅಳೆದು ತೂಗಿ ಒಂದಷ್ಟು ಆಲೋಚನೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡಕ್ಕೆ ಏನಾದರೂ ಬೇಡಿಕೆಯಂತೆ ನಡ್ಕೊಂಡೇದಾದಲ್ಲಿ ಅಲ್ಲಿ ಒಂದ್ ಕಡೆ ಆ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಒತ್ತಾಸೆಯಂತೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಪಕ್ಷ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಕೆಲಸ ಮಾಡಬಹುದಾಗಿದೆ. ಹಾಗಾಗಿನೇ ಈಗ ಅಹಿಂದ ದಾಳವನ್ನ ಉಳಿಸಿದೆ ಸಿಎಂ ಸಿದ್ದರಾಮಯ್ಯ ಬಣದಿಂದಾಗಿ. ಹಾಗಾಗಿನೇ ಹೈಕಮಾಂಡ್ ನಾಯಕರು ಒಂದ್ ವೇಳೆ ಏನಾದ್ರು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ ಆ ಒಂದು ನಡೆಯ ಆಧಾರದ ಮೇಲೆ ಮುಂದಿನ ತೀರ್ಮಾನಗಳು ಆಗುವಂತದ್ದು. ಅದೇನೇ ಇದ್ರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಬಣದವರಂತೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರಂತೂ ಈ ಬಾರಿ ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಅಧಿಕಾರ ಸಿಗೋದಿಲ್ಲ, ಹಾಗಾಗಿ ಪಟ್ಟಣ ಹಿಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರುವಂತದ್ದು. ಹೈಕಮಾಂಡ್ ನಾಯಕರು ಕರೆದೇ ಇರಲಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನ ವೇಣುಗೋಪಾಲ್ ಅವರು ಯಾವಾಗ ಫೋನ್ ಅನ್ನ ಮಾಡಿದ್ರು ಅದಾದ ಬಳಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಸಹೋದರ ಡಿ ಕೆ ಸುರೇಶ್ ಅನ್ನ ಮೊದಲೇ ದೆಹಲಿ ಕಳಿಸಿ ಈಗ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದಾರೆ. ಮತ್ತೆ ಬೆಳಗ್ಗೆಯಿಂದ ಕೂಡ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಅವೆಲ್ಲನೂ ಕೂಡ ಈಗಾಗಲೇ ಮಾಹಿತಿಗಳನ್ನ ಒಂದು ರೀತಿ ಆಂತರಿಕವಾಗಿ ಕೂಡ ಅವರು ತೆಗೆದುಕೊಂಡಿರುವಂತದ್ದು. ಈಗ ಅಂತಿಮವಾಗಿ ಈಗ ಎಲ್ಲಾ ನಾಯಕರ ಸಭೆ ಆದ ಬಳಿಕವಾಗಿ ಡಿ ಕೆ ಶಿವಕುಮಾರ್ ಕರೆದಂತ ಸಂದರ್ಭದಲ್ಲಿ ಖಂಡಿತವಾಗಿ ಈ ಒಂದು ವಿಚಾರ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಗೆ ಅಧಿಕಾರನ ಬಿಟ್ಕೊಡ್ಲೇಬೇಕು ಅನ್ನೋದು ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಒಂದು ವೇಳೆ ಆಗಿಲ್ಲ ಅಂತಂದ್ರೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ ಅನ್ನೋದು ಸಂದೇಶವನ್ನ ಕೂಡ ಡಿ ಕೆ ಶಿವಕುಮಾರ್ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಮತ್ತು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬೇಡಿಕೆ, ಮತ್ತೊಂದು ಕಡೆ ಅಹಿಂದ ದಾರ ಉಳಿಸಿರುವಂತದ್ದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಈ ಒಂದು ಒತ್ತಡ ಮತ್ತೆ ಬೇಡಿಕೆ ನಡುವೆ ಹೈಕಮಾಂಡ್ ನಾಯಕರು ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿಚಾರದಲ್ಲಿ ಏನ್ ನಡೆ ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ನವಿತಾ, ಒಂದು ವೇಳೆ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೊಟ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆ ಅಧ್ಯಾಯ ಮುಗಿದ ಹಾಗೆ ಅನ್ನುವಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ಏನಾದ್ರು ಅಂದ್ರೆ ಡಿ ಕೆ ಶಿ ಅವರ ಮಾತಿಗೆ, ಡಿ ಕೆ ಶಿ ಬಣಕ್ಕೆ ಜಾಸ್ತಿ ಮನ್ನಣೆ ಕೊಡಿ ಅನ್ನುವುದನ್ನ ಹೇಳುವಂತಹ ಸಾಧ್ಯತೆ ಇದೆಯಾ? ಆ ಕಡೆ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಪಡಿಸಿದಂಗೆ ಆಗ್ಬೇಕು, ಈ ಕಡೆ ಡಿ ಕೆ ಶಿ ಅವರನ್ನು ಸಮಾಧಾನ ಪಡಿಸುವಂತಹ ಆ ರೀತಿಯಾದಂತಹ ಒಂದು ಸಂಧಾನ ಸೂತ್ರವನ್ನು ಹೆಣೆಯುವ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ನವಿತಾ, ಆ ರೀತಿಯಾದ ಸಂಧಾನ ಸೂತ್ರವನ್ನು ಎಣೆಯೋದ್ರ ಮುಖಾಂತರವಾಗಿ ಈಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿ ಕಳ್ಕೊಳ್ಳದಿರುವಂತಹ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ನಡೆಯನ್ನು ತೋರಬಹುದಾಗಿದೆ. ಹಾಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ಮಧ್ಯಪ್ರವೇಶ ಮಾಡಿಲ್ಲ, ಇಷ್ಟೆಲ್ಲ ಚರ್ಚೆ ಆದ್ರೂ ಕೂಡ ಮಾತಾಡಿಲ್ಲ. ಮತ್ತೊಂದು ಕಡೆ ನೀವು ಹೇಳಿದಂಗೆ ರಾಹುಲ್ ಗಾಂಧಿ ಅವರು ಈ ಒಂದು ಸಂಧಾನ ಸೂತ್ರವನ್ನು ಎಳೆದ್ರ ಮುಖಾಂತರವಾಗಿ ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ನೋವಾಗಬಾರದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಅನ್ಯಾಯ ಆಗಬಾರದು. ಆ ರೀತಿಯಾಗಿ ಅಂದ್ರೆ 2028 ಚುನಾವಣೆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಈಗೇನಿದ್ರು ಕೂಡ ಏನು ಅಧಿಕಾರವನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಕೊಡಿ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳಿದಂತ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ರೆಬಲ್ ಆಗುವಂತ ಸಾಧ್ಯತೆ ಇದೆ. ಆಗ ಅಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಬಣದವರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡುವಂತದ್ದು, ಮತ್ತೊಂದು ಕಡೆ ಅವರ ಸಹೋದರರಾಗಿರ್ತಕ್ಕಂಥ ಅವರಿಗೆ ರಾಜ್ಯಸಭೆ ಟಿಕೆಟ್ ಕೊಡುವಂತದ್ದು, ಹೀಗೆ ನಾನಾ ರೀತಿಯಾದಂತಹ ಒಂದು ತಂತ್ರಗಾರಿಕೆ ಅಥವಾ ಒಂದು ಅವಕಾಶಗಳನ್ನು ಕೊಡೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ರೀತಿ ಮನವೊಲಿಕೆ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಪೋದಿಲ್ಲ, ನನಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಲೇಬೇಕು ಅನ್ನೊಂದು ಅಟ್ಟಕ್ಕೆ ಬಿದ್ದಂತ ಸಂದರ್ಭದಲ್ಲಿ ನನ್ನ ದಾರಿಯನ್ನು ನೋಡ್ಕೊಳ್ತೇನೆ ಅನ್ನೋ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಅದು ದೊಡ್ಡ ಮಟ್ಟದ ಸೆಟ್ಬ್ಯಾಕ್ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಆಗುತ್ತೆ, ರಾಜ್ಯ ಕಾಂಗ್ರೆಸ್ ಕೂಡ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕಲ್ಪಿಸಿದೆ ಆದಲ್ಲಿ ಆಗ ಸಿಎಂ ಸಿದ್ದರಾಮಯ್ಯ ಬಣದವರು ಕೂಡ ದೊಡ್ಡ ಮಟ್ಟದ ರೆಬಲ್ ಆಗುವಂತ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬದಲು ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣದವರಿಗೆ ಎಲ್ಲೊಂದ್ ಕಡೆ ಮಂತ್ರಿ ಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ಕೊಡುವಂತದ್ದು, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಅವಾಗ ಅವಕಾಶ ಮಾಡಿಕೊಡುವಂತದ್ದು. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಈಗಾಗಲೇ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮಗನ ಅವರಿಗೆ ಇಲ್ಲೊಂದ್ ಕಡೆ ಯತೀಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವಂತದ್ದು ಅಥವಾ ಡಿಸಿಎಂ ಹುದ್ದೆಯನ್ನು ಕೊಡಿಸುವಂತದ್ದು, ಹೀಗೆ ನಾನಾ ರೀತಿಯಾದಂತಹ ಒಂದು ಸಂಧಾನ ಸೂತ್ರವನ್ನು ಎಣೆದೇ ಅಂತಿಮವಾಗಿ ನಿರ್ಧಾರವನ್ನು ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಸದ್ಯಕ್ಕೆ ಕೇವಲವಾಗಿ ಚರ್ಚೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ಆ ಮಾಹಿತಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಅರ್ತಿದ್ದಾರೆ. ಮತ್ತೊಂದು ಕಡೆ ಕೆ ಸಿ ವೇಣುಗೋಪಾಲ್ ಮತ್ತೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದಾದ ಬಳಿಕವಾಗಿ ಏನ್ ಸಂಧಾನ ಸೂತ್ರ ಎನ್ನಬಹುದು, ಆ ಒಂದು ಸಂಧಾನ ಸೂತ್ರದ ಆಧಾರದ ಮೇಲೆ ಒಂದೊಂದು ಕಡೆ ಡಿಸಿಎಂ ಆಗಿರಬಹುದು, ಮತ್ತೊಂದು ಕಡೆ ಸಿಎಂ ನ ಮನವೊಲಿಕೆ ಮಾಡೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕೊಡ್ತೀವಿ, ಆ ಒಂದು ಸಂದೇಶ ಅದ ತಕ್ಕಂತೆ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗಿ ಅನ್ನೋ ಸಂದೇಶವನ್ನು ಹೈಕಮಾಂಡ್ ನಾಯಕರು ಕೊಡುವಂತ ಸಾಧ್ಯತೆ ಇದೆ. ಅದು ಬಹುಶಃ 4 ಗಂಟೆ ನಂತರವಾಗಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಬಳಿಕವಾಗಿ ಆ ಒಂದು ಸಂದೇಶ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಚರ್ಚೆಗಳು ಮಾಡ್ತಾ ನಡೀತಿದ್ದೇವೆ. ಹೈಕಮಾಂಡ್ ನಾಯಕರಿಂದ ಏನು ಅನ್ನುವಂಥ ಸಂದೇಶ ಇನ್ನೂ ಕೂಡ ಬಂದಿಲ್ಲ. ಅದು ಬಂದ ಬಳಿಕವಾಗಿ ಏನು ಅನ್ನುವಂಥದ್ದು ನೋಡಬೇಕಾಗತ್ತೆ. ನವಿತಾ, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ.